ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರೊಟೇಷನಲ್ ಮೋಷನ್ನ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಫಿಸಿಕ್ಸಲ್ಲಿ. ಎರಡು ವರ್ಕ್ಡ್ ಎಕ್ಸಾಂಪಲ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಒಂದು 7.5, ಇನ್ನೊಂದು 7.14. ನೀನು ಬೇಕಾದ್ರೆ ಎಲ್ಲ ವರ್ಕ್ಡ್ ಎಕ್ಸಾಂಪಲ್ಸ್ ಮನೇಲಿ ಕೂತ್ಕೊಂಡು ಟ್ರೈ ಮಾಡ್ಬೋದು, ಆಯಿತಾ? ಅಟ್ಲೀಸ್ಟ್ ವರ್ಕ್ಡ್ ಎಕ್ಸಾಂಪಲ್ಸ್ನಾದ್ರು ಕಲಿಬೇಕು, ಬೆಟರ್. ಇಲ್ಲಿ ನೋಡಿ, ಯಾಕಂದ್ರೆ ನೀಟಲ್ಲಿ ಸೀಟಲ್ಲಿ ಕೇಳ್ಬಿಡ್ತಾನೆ ಅದನ್ನೇ ಡೈರೆಕ್ಟಾಗಿ. ನೋಡಿ, ಎಕ್ಸಾಂಪಲ್ 7.5, ಇಲ್ಲಿ ಫೈಂಡ್ ದ ಟಾರ್ಕ್ ಆಫ್ ಫೋರ್ಸ್. ಟಾರ್ಕ್ ಕಂಡುಹಿಡಿಯೋಕೆ ಕೇಳಿದ್ರೆ ಫೋರ್ಸ್ ಎಷ್ಟಿದೆ? 7i cap plus 3j cap minus 5k cap. ಯಾಕಂದ್ರೆ ನಿನಗೆ ಗೊತ್ತು ಫೋರ್ಸ್ ಇದೆ ವೆಕ್ಟರ್, ಸೊ ದಟ್ ಕ್ಯಾನ್ ಬಿ ಟನ್ ಇನ್ ದ ಫಾರ್ಮ್ ಆಫ್ ಎಂಥದ್ದು ಕೋಆರ್ಡಿನೇಟ್ಸ್ ಇದರಲ್ಲಿ ಬರಿಬೋದು ನಾವು, ಹೌದಾನೆ? ಅದೇ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಇರಲಿ. ಅಬೌಟ್ ದ ಆರಿಜಿನ್ ಮೂಲಕ ಅಂತ ಹೇಳಿದ್ದೇನೆ. ದ ಫೋರ್ಸ್ ಆ್ಯಕ್ಟ್ಸ್ ಆನ್ ದ ಪಾರ್ಟಿಕಲ್ ಹೂಸ್ ಪೊಸಿಷನ್ ವೆಕ್ಟರ್ ಈಸ್. ಆ ಫೋರ್ಸ್, ಈ ಫೋರ್ಸ್ ಇದೆಲ್ಲ ಅದು ಎದ್ರ ಮೇಲೆ ಕೆಲಸ ಮಾಡ್ತದೆ? ಯಾವುದೊಂದು ಪಾರ್ಟಿಕಲ್ ಮೇಲೆ ಕೆಲಸ ಮಾಡ್ತದೆ. ವಾಟ್ ಇಸ್ ದ ಪಾರ್ಟಿಕಲ್ ಎಲ್ಲಿದೆ ಅಂದರೆ i cap minus j cap plus k ಕ್ಯಾಪಲ್ಲಿ ಇದೆ. ಅಂದರೆ ಎಕ್ಸಾಂಪಲ್, ಇಫ್ ಇಟ್ ಈಸ್ x-axis, if it is y-axis, if it is z-axis, then this is the origin. ಇಲ್ಲೆಲ್ಲ ಪಾಯಿಂಟ್ ಇದೆ. what is the position of the point? i cap minus j cap plus k cap, ಹೌದಾನೆ? ಇದ್ರ ಮೇಲೆ ಯಾವುದೋ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದೆ. ದ ಫೋರ್ಸ್ ಆ್ಯಕ್ಟಿಂಗ್ ಇಸ್ ದಿಸ್ ಮಚ್, ಹೌದಾನೆ? ದ ಪಾರ್ಟಿಕಲ್ ಸ್ಟಾರ್ಟ್ಸ್ ರೊಟೇಟಿಂಗ್. ಅದ್ರ ಮೇಲೆ ಎಷ್ಟು ಟಾರ್ಕ್ ಇದೆ ಕೆಲವು ಲೆಕ್ಕ ಹಾಕಿ ಅಂತ ಹೇಳಿದ್ದಾನೆ, ಹೌದಾನೆ? ವಾಟ್ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್ ಅಂತ ಈಸ್ ಕ್ವಶನ್. ಫಾರ್ ದಟ್, ಈಗ ಬರೆಯೋಣ. ಫಸ್ಟು ಗಿವನ್ ಏನೇನು ಕೊಟ್ಟಿದ್ದಾನೆ ಅಂತ. ದ ಗಿವನ್ ಥಿಂಗ್ ಈಸ್ ಫೋರ್ಸ್ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಫೋರ್ಸ್? ಎಫ್, ನಿಮ್ಗೆ ಗೊತ್ತು ವೆಕ್ಟರ್, ಎಫ್ ಈಸ್ ಎ ವೆಕ್ಟರ್. ಎಷ್ಟಿದೆ? ದಟ್ ಈಸ್ 7i cap ಪ್ಲಸ್ 3j cap, ಕರೆಕ್ಟಾ? ಮೈನಸ್ 5k cap. ದಿಸ್ ಇಸ್ ದ ಫೋರ್ಸ್ ಆ್ಯಕ್ಟಿಂಗ್. ವಾಟ್ ಇಸ್ ದ ಪೊಸಿಷನ್ ವೆಕ್ಟರ್? ವೆಕ್ಟರ್ ಆರ್, ದಟ್ ಈಸ್ i cap ಮೈನಸ್ j cap ಪ್ಲಸ್ k cap, ಹೌದಾನೆ? ನಮಗೆ ಟಾರ್ಕ್ ಕಂಡುಹಿಡಬೇಕು. ನಮಗೆ ಗೊತ್ತು ಟಾರ್ಕ್ ಟೌ ಈಕ್ವಲ್ಸ್ ವೆಕ್ಟರ್. ಅಂದರೆ ಟೌ ನೀವು ಯಾವ ಥರ ಬೇಕಾದ್ರೆ ಬರಿಬೋದು. ಬೇಕಾದ್ರೆ ಈ ಥರ ಬರೆದು ಈ ಥರ ಬರಿಬೋದು, ಆಯಿತಾ? ಬೇಕಾದ್ರೆ ಆ ಥರನೇ ಬರೀ, ನಾನು ಸುಮ್ಮನೆ ಜೊತೆಲಿ ಬರಿತಾ ಇದ್ದೀನಿ ಅಷ್ಟೇ. ಪ್ರಾಕ್ಟೀಸ್ ಆಗ್ಬಿಡಿ. ಟೌ ವಿಲ್ ಬಿ ಈಕ್ವಲ್ ಟು ದಟ್, ನಿಮಗೆ ಗೊತ್ತು ಫಾರ್ಮುಲಾ ಆರ್ ಕ್ರಾಸ್ ಎಫ್. ಇದು ಫಾರ್ಮುಲಾ ಇಂಪಾರ್ಟೆಂಟ್, ಅಂದರೆ ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಎಫ್, ಹೌದಾನೆ? ದೇರ್ ಫೋರ್ ಟೌ ಈಕ್ವಲ್ಸ್ ವೆಕ್ಟರ್ ಟೌ. ದಿಸ್ ಇಸ್ ವೆಕ್ಟರ್ ಟೌ ಈಕ್ವಲ್ಸ್. ನೋಡಿ, ದಿಸ್ ಆರ್ ಕ್ರಾಸ್ ಎಫ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಎ ಡಿಟರ್ಮಿನೆಂಟ್. ಯಾವ ಥರ ಬರೀಬೋದು? ಅದನ್ನ ಡಿಟರ್ಮಿನೆಂಟ್ ಅಂತ ಬರಿಬೋದು. ಅದಕ್ಕೆ ಏನು ಮಾಡಬೇಕು? ಡಿಟರ್ಮಿನೆಂಟ್ ಥರ ಬರೀಬೇಕಾರೆ ಈ ಥರ ಯಾವುದೇ ಎರಡು ವೆಕ್ಟರ್ ಪ್ರಾಡಕ್ಟ್ ಕಂಡುಹಿಡಬೇಕಂದ್ರೆ ವಿ ಶುಡ್ ರೈಟ್ ದ ಡಿಟರ್ಮಿನೆಂಟ್ ಆಫ್ ದೋಸ್ ಟು ವೆಕ್ಟರ್ಸ್. ಅವೆರಡು ಡಿಟರ್ಮಿನೆಂಟ್ ಕಂಡುಹಿಡಬೇಕು. ಹೆಂಗೆ ಬರೆಯೋದು ನೋಡಿ, ಈ ಥರ ಆ ಕಡೆ ಎರಡು ಗೆರೆ ಇಟ್ ಇದೆ ಡಿಟರ್ಮಿನೆಂಟ್. ಫಸ್ಟ್ ನೀನು i cap ಫಸ್ಟ್ ರೋನಲ್ಲಿ, ಈ ಕಡೆ j cap, ಈ ಕಡೆ k cap, ಮೂರು ಬರ್ಕೊಂಬಿಡ್ಬೇಕು ಮೇಲ್ಗಡೆ, ಆಯಿತಾ? ಇವಾಗ ನೋಡಿ, ಫಸ್ಟ್ ಏನಿದೆ ಆರ್ ಇದೆ. ಫಸ್ಟ್ ನೋಡಿ ಫಾರ್ಮುಲಲ್ಲಿ ಆರ್ ಇದೆ. ಅದ ಕಾರಣ ಆರ್ದು ಕೋಆರ್ಡಿನೇಟ್ಸ್ ನೋಡಬೇಕು. ನೋಡಿ, ದಿಸ್ ಇಸ್ ಆರ್. ವಾಟ್ ಆರ್ ದ ಕೋಆರ್ಡಿನೇಟ್ಸ್? i ಮೈನಸ್ ಜೆ ಪ್ಲಸ್ ಕೆ. ಅಂದರೆ 5 ಕೋಎಫಿಷಿಯೆಂಟ್ 1 ಇದೆ, ಅಂದರೆ ಎಕ್ಸ್ ಕಾಂಪೊನೆಂಟ್ ಈಸ್ 1. ಅದನ್ನ i ಕೆಳಗಡೆ ಬರೀಬೇಕು. ಜೆ ಕಾಂಪೊನೆಂಟ್ ಎಷ್ಟಿದೆ? -1. ಅದನ್ನ ಜೆ ಕೆಳಗಡೆ ಬರೀಬೇಕು. ನೆಕ್ಸ್ಟ್ ಕೆ ಕಾಂಪೊನೆಂಟ್ ಈಸ್ 1, ಏನಿಲ್ಲ ಅಂದರೆ 1. ಅದನ್ನ ಕೆ ಕೆಳಗಡೆ ಬರೀಬೇಕು, ಅರ್ಥ ಆಯ್ತಾ? ಅದು ನೆಕ್ಸ್ಟ್ ಆರ್ ಕ್ರಾಸ್ ಎಫ್. ಎಫ್ದು ಕಾಂಪೊನೆಂಟ್ಸ್ ನೋಡಬೇಕು. ಏನಿದೆ? i ಕಾಂಪೊನೆಂಟ್ ಈಸ್ 7, i ಕೆಳಗಡೆ 7 ಬರೀಬೇಕು, ಸರಿನಾ? ಅದೇ ಥರ ಜೆ ಕಾಂಪೊನೆಂಟ್ ಈಸ್ 3, ಅದನ್ನು 3 ಕೆಳಗಡೆ ಬರೀಬೇಕು. ಅದೇ ಥರ ಕೆ ಕಾಂಪೊನೆಂಟ್ ಈಸ್ -5, ಅದನ್ನ ವಿತ್ ಸೈನ್ -5 ಬರೀಬೇಕು. ಈ ಥರ ಬರೀಬೇಕು, ಅರ್ಥ ಆಯ್ತಾ? ಇವಾಗ ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಬೇಕು. ಅವಾಗ ನಮಗೆ ಟಾರ್ಕ್ ಸಿಗುತ್ತೆ. ಅದು ವಿ ಶುಡ್ ಫೈಂಡ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋಣ, ಆಯಿತಾ? ನೋಡಿ, ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್. ದೇರ್ ಫೋರ್ ಟೌ ಈಕ್ವಲ್ಸ್, ಆಯಿತಾ? ಕಲರ್ ಚೇಂಜ್ ಮಾಡ್ಬಿಡ್ತೀನಿ ಪೆಂದು. ದೇರ್ ಫೋರ್ ಟೌ ಈಕ್ವಲ್ಸ್, ಆಯಿತಾ? ನೋಡಿ, ಫಸ್ಟ್ i cap ಹೇಗಿದೆ ಹಾಗೆ ಬರಬೇಕು. i cap, ಈಗ ನೀನು ಟೌನು ಇದು i cap j cap k cap ಬರುತ್ತೆ. ದಟ್ ಇಂಟು, ನೋಡಿ, i cap ಇಲ್ಲಿರ್ತಾನೆ, ಇಲ್ಲಿ i cap ಇರೋ ರೋನು, i cap ಇರೋ ಕಾಲಮ್ನು ಬಿಟ್ಟಾಕ್ಬಿಡ್ಬೇಕು. ಉಳಿದಿದ್ದೇನು ನೋಡಿ, ಇಷ್ಟು ಉಳಿತು. ಇಲ್ಲೊಂದು ಡಿಟರ್ಮಿನೆಂಟ್ ಉಳಿತು, ಆಯಿತಾ? ಇದು ಮಾತ್ರ ಉಳಿತು. ಅದು ಎರಡು ಪ್ರಾಡಕ್ಟ್ ಬರಬೇಕು ಬ್ರಾಕೆಟಲ್ಲಿ. ಯಾವ ಥರ ಪ್ರಾಡಕ್ಟ್ ಅಂದರೆ ದಿಸ್ ಇಂಟು ದಿಸ್, ನೋಡಿ ಈ ಥರ ಓರೆ ಗುಣಾಕಾರ, ಮೈನಸ್ ದಿಸ್ ಇಂಟು ದಿಸ್, ಅರ್ಥಾಯ್ತಾ? ಫಸ್ಟ್ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್, ಅದನ್ನ ಬ್ರಾಕೆಟಲ್ಲಿ ಬರಬೇಕು. ಎಲ್ಲದಕ್ಕೂ ಅಷ್ಟೇ ಅದೇ ಥರ ಮಾಡ್ತಾ ಹೋಗೋದು, ಆಯಿತಾ? ಇದನ್ನು ಡಿಟರ್ಮಿನೆಂಟ್ ಕಂಡಿಯೋದು. ಇದು ನೀನು ಸೆಕೆಂಡ್ PUC ಮ್ಯಾಥಮೆಟಿಕ್ಸಲ್ಲಿ ಕಲಿತೀಯ. i cap ನೋಡಿ, ಇದು ದಿಸ್ ಇಂಟು ದಿಸ್ ಎಷ್ಟಾಗುತ್ತೆ? -1 ಇಂಟು -5 ವಿಲ್ ಬಿ +5, ಸರಿನಾ? +5. ನೆಕ್ಸ್ಟು ಮೈನಸ್ ಹಾಕ್ಲೇಬೇಕು ನೀವು ಕಂಪಲ್ಸರಿ. ಮೈನಸ್ ನೆಕ್ಸ್ಟು ದಿಸ್ ಇಂಟು ದಿಸ್, ಆಯಿತಾ? ದೇರ್ ಫೋರ್ ಬ್ರಾಕೆಟಲ್ಲಿ ಏನು ಬರೀತೀಯ? 5 ಮೈನಸ್ 1 ಇಂಟು 3 ಈಸ್ 3. ನೆಕ್ಸ್ಟ್ ಯಾವ್ದು ಬರೀತೀಯ?
3. ಸೊ ನೆಕ್ಸ್ಟು ಜೇದು ಬರಿತೀಯ. ಸೊ ನೋಡಿ ಜೇದು ಬರಬೇಕು ಅಂದರೆ ಮೈನಸ್ ಜೆ ಬರಲೇಬೇಕು, ಮೈನಸ್ ಜೆನೇ ಬರೀಬೇಕು ಬ್ರಾಕೆಟಲ್ಲಿ. ನೋಡಿ ಜೆ ಇಲ್ಲಿದೆ, ಸೊ ಇದನ್ನು ಬಿಟ್ಟು ಹಾಕು. ಉಳಿದಿದ್ದು ಅದು 1 ಇಂಟು -5, ನೆಕ್ಸ್ಟು 1 ಇಂಟು 7 ಈ ಥರ ಆಯಿತಾ. ಸೊ ಅದನ್ನ ಯಾವುದು ಕಾಲಮ್ ಯಾವುದು ಇದೆ ಜೆ ಇರೋರು ಜೆ ಕಾಲಮ್ ಬಿಟ್ಟಾಕಿ, ಜೆ ಇರೋದು ಇಲ್ಲಿ ಬಿಟ್ಟಾಕ್ಬಿಡೋದು, ಉಳಿದಿದ್ದು 4ನ ಗುಣಿಸೋದಷ್ಟೇ ಓರೆ ಗುಣಾಕಾರ ಆಯಿತಾ. ಸೊ ಮೈನಸ್ ಜೆ ಇಂಟು ನೋಡಿ 1 ಇಂಟು -5 ಇಸ್ -5 ಆಯಿತಾ. 1 ಇಂಟು -5 ಇಸ್ -5. ನೆಕ್ಸ್ಟ್ ಆಟೋಮೆಟಿಕ್ ಮೈನಸ್ ಬರಲೇಬೇಕು ನೆಕ್ಸ್ಟ್ ಟರ್ಮ್ ಬರಬೇಕಾದ್ರೆ. ನೆಕ್ಸ್ಟ್ 1 ಇಂಟು 7 ಇಸ್ 7 ಆಯಿತಾ. 1 ಇಂಟು 7 ಇಸ್ 7 ಅದನ್ನು ಬರೀಬೇಕು. ಜೆ ಕಾಂಪೊನೆಂಟ್ ಆಯಿತು. ನೆಕ್ಸ್ಟ್ ಮೈನಸ್ ಅಲ್ಲ ಪ್ಲಸ್ ಕೆ ಕ್ಯಾಪ್. ಜೆಗೆ ಮಾತ್ರ ಮೈನಸ್ ಹಾಕಬೇಕು ಇಲ್ಲಿ, ಈ ಮೈನಸ್ ಹೌದಾನೆ. ಈ ಮೈನಸ್ ಎಲ್ಲ ಜೆಗೆ ಹಾಕ್ಲೇಬೇಕನ್ನ. ಸೊ ನೆಕ್ಸ್ಟ್ ಯಾವುದು ಇವಾಗ ಕೆ ಕ್ಯಾಪ್ ನೋಡಿ ಕೆ ಕ್ಯಾಪ್ ಇದನ್ನು ಕೊಡೋದು, ಉಳಿದು ಬರೆಯೋದು 1 ಇಂಟು 3 ಮೈನಸ್ -1 ಇಂಟು +7 ಅದು ಮಾಡೋದಷ್ಟೇ ಆಯಿತಾ. ಸೊ ನೋಡಿ ಕೆ ಕ್ಯಾಪ್ ಇಂಟು 1 ಇಂಟು -5 ಅಂದರೆ -5 ಆಯಿತಾ. ಮೈನಸ್ ಕಂಪಲ್ಸರಿ. 1 ಇಂಟು 7 ಇಸ್ 7. 1 ಇಂಟು 7 ಇಸ್ 7 ಆಯಿತಾ. ಕರೆಕ್ಟ್ ಮಾಡಿದ್ವಾ. ಕೆ ಕ್ಯಾಪ್ಗೆ ತಪ್ಪು ಮಾಡಿದ್ವಿ ಹೌದಾನೆ. ಸೊ ವಾಟ್ ಈಸ್ ಫಾರ್ ಕೆ ಕ್ಯಾಪ್ ಇದನ್ನ ಬಿಡಬೇಕು. 1 ಇಂಟು 3 ಬರಬೇಕು ಫಸ್ಟು ಆಯಿತಾ. ಸೊ 1 ಇಂಟು 3 ಈಸ್ ಇದು ಮೈನಸ್ ಬರಲ್ಲ 3. 1 ಇಂಟು 3 ಈಸ್ 3. ದಿಸ್ 1 ಇಂಟು 3 ಈಸ್ 3. ಈಗ ಕೆ ಕ್ಯಾಪ್ ನಾನು ಇದರಿಂದ ಬಿಟ್ಟಾಕಬೇಕು ಹೌದಾನೆ. 1 ಇಂಟು 3 ಈಸ್ 3. ಸೊ ನೆಕ್ಸ್ಟ್ ಮೈನಸ್ ಕಂಪಲ್ಸರಿ. 7 ಇಂಟು -1 -1 ಇಂಟು 7 ದಿಸ್ -1 ಇಂಟು 7 ಇಂಟು -7 -7 ದಿಸ್ ಮೈನಸ್ ಆಲ್ರೆಡಿ ಇರುತ್ತೆ. ಸೊ ದಿಸ್ -7 ಈ ದಿಸ್ 7 ಇಟ್ ವಿಲ್ ಬಿ +7 ಆಯಿತಾ. ಯಾಕಂದ್ರೆ ಆಲ್ರೆಡಿ ಮೈನಸ್ ಕಂಪಲ್ಸರಿ ಬರೀತಾರೆ. ಸೊ ದೇರ್ ಫೋರ್ ಟೌ ವಿಲ್ ಬಿ ಈಕ್ವಲ್ ಟು ನೋಡಿ 5 - 3 is 2 ಐ ಕ್ಯಾಪ್ ಬ್ರಾಕೆಟಲ್ಲಿ ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ತಾನೆ. ಮೈನಸ್ ನೋಡಿ -7 -5 ವಿಲ್ -12 -12 ಈ ಮೈನಸ್ ಗುಣಿಸಿದ್ರೆ ಇಟ್ ವಿಲ್ ಬಿ +12 ಜೆ ಕ್ಯಾಪ್ ನೋಡಿ ಇಲ್ಲಿ 7 + 3 is 10. ಸೊ 10 ಇಂಟು ಪ್ಲಸ್ ಅಂದರೆ +10 ಕೆ ಕ್ಯಾಪ್ ಸೊ ದಿಸ್ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್. ಇಷ್ಟು ಟಾರ್ಕ್ ಬರ್ತಾ ಇಟ್ಟಿದೆ ವೆಕ್ಟರ್ ಅದೇ 2i ಕ್ಯಾಪ್ +12 ಜೆ ಕ್ಯಾಪ್ +10 ಕೆ ಕ್ಯಾಪ್. ಸೊ ದಿಸ್ ದ ಎಂಡ್ ಆಫ್ ದಿಸ್ ಪ್ರಾಬ್ಲಮ್ ಆಯಿತಾ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಪ್ರಾಬ್ಲಮ್ ನಂಬರ್ 7.14. ಪ್ರಾಬ್ಲಮ್ ನಂಬರ್ 7.4 ಆಯಿತಾ. ನೋಡ್ತಾ ಈ ಪ್ರಾಬ್ಲಮ್ನ ದ ಆ್ಯಂಗ್ಯುಲರ್ ಸ್ಪೀಡ್ ಆಫ್ ಎ ಮೋಟಾರ್ ವೀಲ್. ಯಾವುದೋ ಒಂದು ಮೋಟ್ರದ್ದು ವೀಲ್ ಇದೆ, ಯಾವುದೋ ಕಾರ್ದೋ ಅಥವಾ ಯಾವುದೋ ಬೈಸಿಕಲ್ ಅಂತ ಇಟ್ಕೋ, ಅದು ಮೋಟ್ರ್ ವೀಲು. ಅದರಲ್ಲಿ ಆ್ಯಂಗ್ಯುಲರ್ ಸ್ಪೀಡ್ ಕೊಟ್ಟಿದ್ದಾನೆ ಹೌದಾನೆ. ಈಸ್ ಇನ್ಕ್ರೀಸ್ ಫ್ರಮ್ 120 RPM. ಅದನ್ನೇ ಮಾಡ್ದ 120 RPM ಅಂದರೆ 120 ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತ. 120 RPM ಇಂದ 3120 RPMಗೆ ಜಾಸ್ತಿ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಯ್ತು. ತಿರುಗ್ತಾ ಇತ್ತಲ್ಲ ಅದು ವೀಲು ಹೌದಾನೆ, ತಿರುಗ್ತಾ ಇತ್ತು. ಅದು ಫಸ್ಟು 1200 RPM ರೆವಲ್ಯೂಷನ್ಸ್ ಪರ್ ಮಿನಿಟ್ ತಿರುಗ್ತಾ ಇತ್ತು. ಅದು ಆಕ್ಸಿಲೇಟರ್ ಒತ್ತಿದ ತಕ್ಷಣ ಮತ್ತೆ ಅಂತ ಜಾಸ್ತಿ ಸ್ಟಾರ್ಟೆಡ್ ರನ್ನಿಂಗ್ ವಿತ್ ಎ ಮೋರ್ ಸ್ಪೀಡ್. ಸೊ ಎಷ್ಟು ಸ್ಪೀಡ್ ಜಾಸ್ತಿ ಆಯ್ತು ಇವಾಗ. ಸೊ ಎಷ್ಟಾಯ್ತು ಇವಾಗ ಅಂದರೆ 3120 RPM ಆಯಿತು. ಎಷ್ಟು ಸೆಕೆಂಡಲ್ಲಿ? 16 ಸೆಕೆಂಡ್ಸ್, 16 ಸೆಕೆಂಡಲ್ಲಿ ಅಷ್ಟು ಕೆಲಸ ಆಯಿತು ಆಯಿತಾ. ಅವನ ಕ್ವಶನ್ ಏನು, ವಾಟ್ ಈಸ್ ದ ಆ್ಯಂಗ್ಯುಲರ್ ಆಕ್ಸಿಲರೇಷನ್. ಅದರ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಆಲ್ಫಾ ಎಷ್ಟು, ಅಸ್ಯೂಮಿಂಗ್ ದ ಆಕ್ಸಿಲರೇಷನ್ ಟು ಬಿ ಯೂನಿಫಾರ್ಮ್ ಅಂತ ಇಟ್ಕೊಳ್ಳಿ. ಹೌ ಮೆನಿ ರೆವಲ್ಯೂಷನ್ ಡಸ್ ದ ಇಂಜಿನ್ ಮೇಕ್ ಡ್ಯೂರಿಂಗ್ ದಿಸ್ ಟೈಮ್. ಹಾಗಾದರೆ ಈ 16 ಸೆಕೆಂಡಲ್ಲಿ ಅದು ಎಷ್ಟು ಸಲ ತಿರುಗಿತು ಅಂತ ಕೇಳಿದೆ. ಹೌ ಮೆನಿ ರೆವಲ್ಯೂಷನ್ಸ್ ಇಟ್ ಹ್ಯಾಸ್ ಮೇಡ್. ಹೌದಾ. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಇದರಲ್ಲಿ ಭಾಳ ಕಲಿಯೋದು ಭಾಳ ಇದೆ ಇದರಲ್ಲಿ ಹೌದಾನೆ. ಪ್ರಾಬ್ಲಮ್ ಏನೋ ಭಾಳ ಸಿಂಪಲ್ ಅಂತ ಇದೆ, ಬಟ್ ಅದರಲ್ಲಿ ಕಲಿಯೋದು ಭಾಳ ಇದೆ ಹೌದಾ. ಸೊ ಯಾವ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ, ಹೌ ಟು ಸಾಲ್ವ್ ಸಚ್ ಎ ಪ್ರಾಬ್ಲಮ್ ಆಯಿತಾ. ಸೊ ನೋಡಿ, ಸೊ ಫಸ್ಟು ಗಿವನ್ ಥಿಂಗ್ಸ್ ಬರೋಣ. ಸೊ ಅಂದರೆ ಫಸ್ಟ್ ಎಷ್ಟು ಆ್ಯಂಗ್ಯುಲರ್ ಸ್ಪೀಡ್ ತಿರುಗ್ತಾ ಇತ್ತು, ಆ್ಯಂಗ್ಯುಲರ್ ಸ್ಪೀಡ್ ಅದು ಆ್ಯಂಗ್ಯುಲರ್ ವೆಲಾಸಿಟಿ ದಟ್ ಈಸ್ ω0
ಹೌದಾನೆ. ಸೊ ಇನಿಷಿಯಲ್ ಆ್ಯಂಗ್ಯುಲರ್ ಸ್ಪೀಡ್ ಎಷ್ಟಿದೆ? ಸೊ ಗಿವನ್ ಥಿಂಗ್ಸ್, ಸೊ ಶಾಲ್ ರೈಟ್ ದ ಗಿವನ್ ಥಿಂಗ್ಸ್ ಒಮೆಗಾ ನಾಟ್ ಗಿವನ್, ಆಯಿತಾ. ಸೊ ವಿಲ್ ಟೇಕ್ ಸಮ್ ವಿಚ್ ಕಲರ್ ಚೆನ್ನಾಗಿಸ್ತದೆ, ಗ್ರೀನ್ ತಗೊಳ್ಳೋಣ. ಸೊ ಒಮೆಗಾ ನಾಟ್ ಎಷ್ಟಿದೆ? ಇನಿಷಿಯಲ್ ಆ್ಯಂಗ್ಯುಲರ್ ಸ್ಪೀಡ್ ಒಮೆಗಾ ನಾಟ್ ಎಷ್ಟಿದೆ? 1200 RPM ರೆವಲ್ಯೂಷನ್ಸ್ ಪರ್ ಮಿನಿಟ್. ಇಲ್ಲ ನೋಡಿ, 1200 RPM ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಷ್ಟಿದೆ, ಹೌದಾ. ಸೊ ಇದನ್ನ RPM ಇದನ್ನು ನಾವು ನೋಡೋದು ರೇಡಿಯನ್ಸ್ ಪರ್ ಸೆಕೆಂಡಿಗೆ ನಾವು ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತು SI ಯೂನಿಟ್ ಫಾರ್ ಆ್ಯಂಗ್ಯುಲರ್ ಸ್ಪೀಡ್ ಇದು ರೇಡಿಯನ್ಸ್ ಪರ್ ಸೆಕೆಂಡ್. ರೇಡಿಯನ್ಸ್ ಪರ್ ಸೆಕೆಂಡ್ ನಾವು RPM ರೆವಲ್ಯೂಷನ್ಸ್ ಪರ್ ಮಿನಿಟ್ ಇದನ್ನು ರೇಡಿಯನ್ಸ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ. ನನಗೆ ಗೊತ್ತು ಒಂದು ಸುತ್ತ ಆಗ್ತು ಅಂದರೆ ಹೌ ಮೆನಿ ರೆವಲ್ಯೂಷನ್ಸ್, ಒಂದು ರೆವಲ್ಯೂಷನ್ನು ಹೌ ಮೆನಿ ರೇಡಿಯನ್ಸ್ ಇದು ಎಷ್ಟು ಕೋನ ತಿರುಗುತ್ತದೆ 360 ಡಿಗ್ರಿ. 360 ಡಿಗ್ರಿ ಅಂದರೆ ದಟ್ ಈಸ್ 2π ರೇಡಿಯನ್ಸ್. ಅಂದರೆ 1 ರೆವಲ್ಯೂಷನ್ ಈಸ್ ಈಕ್ವಲ್ ಟು 2π ರೇಡಿಯನ್ಸ್. ನೆನಪಿರಬೇಕು, 360 ಡಿಗ್ರಿ 2π ರೇಡಿಯನ್ಸ್. ಸೊ ಅದನ್ನೇ ಇವಾಗ ಯೂಸ್ ಮಾಡಿ ಮಾಡೋಣ, ಹೌದಾನೆ. ಸೊ ನೋಡಿ ಯಾವ ಥರ ಕನ್ವರ್ಟ್ ಮಾಡೋಣ. ಹೌ ಟು ಕನ್ವರ್ಟ್ RPM ಇಂಟು ರೇಡಿಯನ್ಸ್ ಪರ್ ಸೆಕೆಂಡ್, ವೆರಿ ವೆರಿ ಇಂಪಾರ್ಟೆಂಟ್, ಹೌದಾನೆ. ನೋಡಿ ನಾನು ಬರಿತಾ ಹೋಗ್ತೀನಿ. ದಟ್ ಈಸ್ ಈಕ್ವಲ್ ಟು 1200 ಎಷ್ಟದು 1200 ರೊಟೇಷನ್ಸ್ ಇದೆ, ಅದು ರೆವಲ್ಯೂಷನ್ಸ್. ಒಂದು ರೆವಲ್ಯೂಷನ್ ಅಂದರೆ 2π ರೇಡಿಯನ್ಸ್. ನೋಡಿ ಇವಾಗ ಏನಾಯಿತು, ರೆವಲ್ಯೂಷನ್ ಇದು ರೇಡಿಯನ್ಸ್ ಆಯಿತು, ಆಯಿತಾ. ಸೊ 1200 ಇಂಟು 2π, ಆಯಿತಾ. ಸೊ ರೆವಲ್ಯೂಷನ್ಸ್ ಪರ್ ಮಿನಿಟ್ ಇದ್ದಿದ್ದು ಇವಾಗ ಏನಾಯಿತು, ರೇಡಿಯನ್ಸ್ ಪರ್ ಮಿನಿಟ್ ಆಯ್ತು. ಇವಾಗ ಏನಾಯ್ತು, ಇವಾಗ ಇದು ರೇಡಿಯನ್ಸ್ ಪರ್ ಮಿನಿಟ್, ಹೌದಾನೆ. ಸೊ ನಾವು ಇಟ್ ಹ್ಯಾಸ್ ಬಿಕಮ್ ರೇಡಿಯನ್ಸ್ ಪರ್ ಮಿನಿಟ್ ಆಯ್ತು. ಇವಾಗ ರೆವಲ್ಯೂಷನ್ಸ್ ಪರ್ ಮಿನಿಟ್ ಇದು ರೇಡಿಯನ್ಸ್ ಪರ್ ಮಿನಿಟ್ ಆಯಿತು. ದಟ್ ವಿಲ್ ಬಿ ಈಕ್ವಲ್ ಟು 1200 ಇಂಟು 2π. ನನಗೇನು ಬೇಕು, ರೇಡಿಯನ್ಸ್ ಪರ್ ಸೆಕೆಂಡ್ ಬೇಕು. ಯಾಕಂದ್ರೆ ವಾಟ್ ಇಸ್ ಎಸ್ ಯೂನಿಟ್ ಫಾರ್ ಒಮೆಗಾ, ದಟ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್. ಇದು ಪರ್ ಮಿನಿಟ್. ಸೊ ಡಿವೈಡ್ 1 ಮಿನಿಟಲ್ಲಿ ಎಷ್ಟು ಸೆಕೆಂಡ್ಸ್ ಇರ್ತವೆ? 1 ಮಿನಿಟ್ ಈಸ್ ಈಕ್ವಲ್ 60 ಸೆಕೆಂಡ್ಸ್. ಸೊ 60 ಸೆಕೆಂಡಿಂದ ಡಿವೈಡ್ ಮಾಡ್ಬೋದು. ಯಾಕಂದ್ರೆ ಮಿನಿಟ್ ಇದು ಪರ್ ಮಿನಿಟ್ ಇದೆ. ಸೊ ಅದು ಕಾರಣ ಡಿವೈಡ್ ಬೈ 60. ಇವಾಗ ಏನಾಯ್ತು, ಇವಾಗ ನಾವು ಇಟ್ ಹ್ಯಾಸ್ ಬಿಕಮ್ ರೇಡಿಯನ್ಸ್ ಪರ್ ಸೆಕೆಂಡ್ ಆಯಿತು. ವೆರಿ ಗುಡ್. ಈ ಥರ ಮಾಡಿದ್ರೆ ಆಯ್ತು ಅಷ್ಟೇ. ಅದಾಯ್ತಾ, ನಿನಗೆ ಗೊತ್ತಿರಬೇಕು. RPM ಕೊಟ್ಟಿದ್ದರೆ ನೀನು ರೇಡಿಯನ್ಸ್ ಪರ್ ಸೆಕೆಂಡ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ 2π ಡಿವೈಡ್ ಬೈ 60. ಮಲ್ಟಿಪ್ಲೈ ಬೈ 2π ಡಿವೈಡ್ ಬೈ 60 ಅಷ್ಟು ನೆನಪಿದ್ರೆ ಸಾಕು ನೀವು, ಆಯಿತಾ. ಅದು ನೆನ್ಪಿಟ್ಕೊಳ್ಳಿ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ದೇರ್ ಫೋರ್ ಒಮೆಗಾ ನಾಟ್ ವಿಲ್ ಬಿ ಈಕ್ವಲ್ ಟು ಏನಿದು ಇನಿಷಿಯಲ್ ಆ್ಯಂಗ್ಯುಲರ್ ಸ್ಪೀಡ್, ದಟ್ ಈಸ್ ಈಕ್ವಲ್ ಟು ಡಿವೈಡ್ ಮಾಡಿ. ಸೊ 0 0 ಕ್ಯಾನ್ಸಲ್, ಆಯಿತಾ. ಸೊ ದಿಸ್ 0 0 ಕ್ಯಾನ್ಸಲ್, 6 1 6 2 ಸೊ 20. ಸೊ 20 ಇಂಟು 2 ಈಸ್ 40. ಸೊ 40π ಎಷ್ಟು ಬರುತ್ತೆ? ದಟ್ ವಿಲ್ ಬಿ 40π ರೇಡಿಯನ್ ಪರ್ ಸೆಕೆಂಡ್. ರೇಡಿಯನ್ ಪರ್ ಸೆಕೆಂಡ್ ಇದು ಒಮೆಗಾ ನಾಟ್. ಅದೇ ಥರ ಒಮೆಗಾನು ಬರೋಣ. ಫೈನಲ್ ಆ್ಯಂಗ್ಯುಲರ್ ಸ್ಪೀಡ್ ಒಮೆಗಾ ಈಸ್ ಈಕ್ವಲ್ ಟು ಅದೆಷ್ಟಿದೆ? 3120 RPM ಇದೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 3120 ಇಂಟು 2π ಡಿವೈಡ್ ಬೈ 60. ದಟ್ ವಿಲ್ ಬಿ ಈಕ್ವಲ್ ಟು ರೇಡಿಯನ್ಸ್ ಪರ್ ಸೆಕೆಂಡ್, ಆಯಿತಾ. ರೇಡಿಯನ್ಸ್ ಪರ್ ಸೆಕೆಂಡ್ ದಟ್ ವಿಲ್ ಬಿ ಈಕ್ವಲ್ ಟು, ಹೌದಾನೆ. ಸೊ 0 0 ಕ್ಯಾನ್ಸಲ್, ಚೇಂಜ್ ಮಾಡೋಣ. ಸೊ 0 0 ಕ್ಯಾನ್ಸಲ್, ಆಯಿತಾ. 6 5 30 ಒಂದು ಉಳಿತು. 6 5 50 52 ಆಗುತ್ತೆ. 52 ಇಂಟು 2 ಅಂದರೆ ಇಟ್ ವಿಲ್ ಬಿ 104. ಬೇಕಾದ್ರೆ ನೀವು ಮಾಡು. ಇಟ್ ವಿಲ್ ಬಿ 104π ರೇಡಿಯನ್ಸ್ ಪರ್ ಸೆಕೆಂಡ್. ಇದೇನಿದು ಒಮೆಗಾ. ಸೊ ಒಮೆಗಾ ಗೊತ್ತಾಯಿತು, ಒಮೆಗಾ ನಾಟ್ ಗೊತ್ತಾಯಿತು. ನಾವೇನು ಮಾಡೋಣ ಇವಾಗ, ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದೆ ನಾನು? ಸೊ ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದೆ, ಹೌದಾ. ಸೊ ಆಕ್ಸಲರೇಷನ್ ಈಸ್ ಆಸ್ಕಿಂಗ್ ಟು ಕ್ಯಾಲ್ಕುಲೇಟ್, ಆಯಿತಾ. ಸೊ ಸ್ಕ್ರೀನ್ ಸ್ವಲ್ಪ ದೊಡ್ಡದು ಮಾಡ್ತೀನಿ, ಆಯಿತಾ. ಸೊ ಒಮೆಗಾ ಆಯಿತು, ಒಮೆಗಾ ನಾಟ್ ನೋಡಿ ಇಲ್ಲಿ ಬರಿತೀನಿ, ರೈಟ್ ಇಯರ್ ಮೇಲ್ಗಡೆ ಬರಿತೀನಿ, ಆಯಿತಾ. ಸೊ ವಿನೋ ಫಾರ್ಮುಲಾ ಒಮೆಗಾ ವಿನೋ ಅಂತ ಬರೆಯೋದು. ವಿನೋ ಹೌದಾನೆ. ವಿನೋ ಒಮೆಗಾ ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಯಾವ ಥರ ಇದು? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಇದ್ದಂಗೆ, ಆಯಿತಾ. ಅದೇ ಥರ ಬರ್ತೀನಿ. ಸೊ ದೇರ್ ಫೋರ್ ನಮಗೆ ಬೇಕಾದ್ರೆ ಆಲ್ಫಾ ಆ್ಯಂಗ್ಯುಲರ್ ಎಕ್ಸಿಲರೇಷನ್, ಹೌದಾನೆ. ಸೊ ದೇರ್ ಫೋರ್ ಆಲ್ಫಾ ಏನಾಗುತ್ತೆ, ನೀವೆಲ್ಲ ಸಿಂಪ್ಲಿಫೈ ಮಾಡೋದು ಗೊತ್ತು. ಆಲ್ಫಾ ವಿಲ್ ಬಿ ಈಕ್ವಲ್ ಟು ಒಮೆಗಾ ಮೈನಸ್ ಒಮೆಗಾ ನಾಟ್ ಬೈ ಟಿ ಆಗುತ್ತೆ. ಒಮೆಗಾ ಮೈನಸ್ ಒಮೆಗಾ ನಾಟ್ ಬೈ ಟಿ. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ನೀನು ಸಿಂಪ್ಲಿಫೈ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡು. ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ? ಒಮೆಗಾ ಇಸ್ 104π
minus what is omega naught 40 pi divided by time ಎಷ್ಟು ಸೆಕೆಂಡು 16 ಸೆಕೆಂಡ್. therefore alpha will be equal to angular acceleration will be equal to 104ರಲ್ಲಿ 45 64 64 ಬೈ 4 ಅಂದರೆ 16 64 ದಟ್ ವಿಲ್ ಬಿ ಈಕ್ವಲ್ ಟು 4 ಪೈ. ಆನ್ಸರ್ ಏನು ಬರುತ್ತೆ 4 ಪೈ. ಏನು ಆಕ್ಸಲರೇಷನ್ ದಟ್ ವಿಲ್ ಬಿ ಈಕ್ವಲ್ ಟು ರೇಡಿಯನ್ಸ್ per second square. Radians per second square. This is the answer. So this is the angular acceleration. Angular acceleration 4 pi radians per second square. ಹೌದಾನೆ, ಇದು ಪಾರ್ಟ್ ಫಸ್ಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಏನು ಕೇಳಿದೆ ನಾನು, ಹೌ ಮೆನಿ ರೆವಲ್ಯೂಷನ್ಸ್ ಡಸ್ ಇಟ್ ಟೇಕ್ ಟು ಡ್ಯೂರಿಂಗ್ ದಿಸ್ ಟೈಮ್. ಹಾಗಾದರೆ ಇದು 40 ಪೈ ರೇಡಿಯನ್ಸ್ ಪರ್ ಸೆಕೆಂಡಿಂದ 104 ಪೈ ರೇಡಿಯನ್ಸ್ ಪರ್ ಸೆಕೆಂಡಷ್ಟು ಆ್ಯಂಗ್ಯುಲರ್ ಸ್ಪೀಡ್ ಜಾಸ್ತಿ ಆಯಿತು. ಎಷ್ಟು ಟೈಮಲ್ಲಿ 16 ಸೆಕೆಂಡ್ಸಲ್ಲಿ. ಹಾಗಾದರೆ ಅಷ್ಟು ಆ ಟೈಮಲ್ಲಿ ಎಷ್ಟು ಸಲ ತಿರುಗ್ತು ಅಂತ, ಹೌ ಮೆನಿ ರೆವಲ್ಯೂಷನ್ ಅಂತ ಕೇಳಿದ್ದೇನೆ. ಸೊ ಎಷ್ಟು ಸಲ ಅದು ತಿರುಗ್ತು ಅಂತ ಕೇಳಿದ್ದೇನೆ. ಸೊ ವಿ ಶಾಲ್ ಡೂ ಇಟ್. ಹೌದಾನೆ. ಸೊ ಈ ಥರ ಪ್ರಾಬ್ಲಮ್ಸ್ ಅದ. ಸೊ ಸಿಂಪಲ್ ಇರುತ್ತೆ, ಬಟ್ ನಮ್ಗೆ ಗೊತ್ತಿರಬೇಕು ಆಯಿತಾ. ನಾವು ನೋಡೋದು ಏನೋ ಪ್ರಾಬ್ಲಮ್ ಭಾಳ ಕಷ್ಟ ಇದೆ ಅನಿಸುತ್ತೆ, ಬಟ್ ನೀವು ಮಾಡ್ತಾ ಅನಿಸುತ್ತೆ ಎಷ್ಟು ಸಿಂಪಲ್ ಇದೆ ಸರ್ ಇದು ಅಂತ. ಹೌದಾನೆ. ಸೊ ದಟ್ಸ್ ವೈ ವಿ ಶುಡ್ ಸಾಲ್ವ್ ಆ್ಯಸ್ ಮೆನಿ ಪ್ರಾಬ್ಲಮ್ಸ್. ಎಷ್ಟು ಸಾಧ್ಯ ಅಷ್ಟು ಪ್ರಾಬ್ಲಮ್. ಟೈಮ್ ಇವಾಗ ಫ್ರೀ ಇದ್ದೀರ, ಆರಾಮಾಗಿ ಸಬ್ಜೆಕ್ಟ್ ಕಲಿಯೋಕ್ಕೆ ಟ್ರೈ ಮಾಡಿ. ಭಾಳ ಜನ ನೋಡ್ತಾ ಇಲ್ಲ ವೀಡಿಯೋನ. ಸೊ ಇಷ್ಟ ಇದ್ದರೆ ಚೆನ್ನಾಗಿ ಕಲೀರಿ. 100 ಜನದಲ್ಲಿ ಒಂದು 10 ಜನ ಕಲಿತ್ರೆ ಸಾಕು. ಎಲ್ಲರೂ ಏನು ಕಲಿಯೋದು ಅಂಬೇಡ್ಕ ಅಲ್ಲ. ಈಗ ಎಲ್ಲರೂ ಡೈಮಂಡ್ ಆಗಿ ಸಾಧ್ಯ ಇಲ್ಲ, ಕೆಲವರು ಗ್ರಾಫೈಟ್ ಆಗಬೇಕಾಗುತ್ತೆ ಆಯಿತಾ. ಸೊ ಇವಾಗ ಆಯಿತಾ. ಸೊ ಪಾರ್ಟ್ ಬಿ, ಸೆಕೆಂಡ್ ಪಾರ್ಟ್. ಸೊ ಎಷ್ಟು ರೆವಲ್ಯೂಷನ್ ಮಾಡುತ್ತೆ ನೋಡಿ, ನಂಬರ್ ಆಫ್ ರೆವಲ್ಯೂಷನ್ಸ್. ಹೌದಾನೆ. ಸೊ ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇನ್ ಟೈಮ್ ಟಿ ಈಸ್ ಗಿವನ್ ಬೈ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. Angular displacement. Angular displacement is given by ನಿಮಗೆ ಗೊತ್ತಾ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ S is equal to ut plus half at square. ಅದೇ ಥರ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬರೆಯೋದು. ಹೌದಾನೆ. ಸೊ ಎಸ್ ಬದಲು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ತೀಟಾ ಬರೆಯೋದು ಅಷ್ಟೇ. ಹೌದಾನೆ. ತೀಟಾ ಈಸ್ ಈಕ್ವಲ್ ಟು ಯು ಅಂದರೆ ಇನಿಷಿಯಲ್ ವೆಲಾಸಿಟಿ, ಅಂದರೆ ಇಲ್ಲಿ ಒಮೆಗಾ ನಾಟ್ ಟಿ ಪ್ಲಸ್ ಹಾಫ್ ಎ ಬದಲು ಆಲ್ಫಾ ಟಿ ಸ್ಕ್ವೇರ್. ಸೊ ದೇರ್ ಫೋರ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು ನೋಡಿ, ಟಿ ಎಸ್ ಟೈಮಲ್ಲಿ. ತೀಟಾ ಈಸ್ ಈಕ್ವಲ್ ಟು ಎಷ್ಟಿದೆ, ಒಮೆಗಾ ನಾಟ್ ಆಗಲೇ ಮಾಡಿದ್ವಿ. ಒಮೆಗಾ ನಾಟ್ ವಾಸ್ 40 ಪೈ ಇಂಟು ಟೈಮ್ ಎಷ್ಟು 16 ಸೆಕೆಂಡ್ಸ್ ಆಯಿತಾ. ದೊಡ್ಡ ಸ್ಕ್ವೇರ್ ಕಡೆ ಹಾಕ್ಬಿಡ್ತೀನಿ ಇದಕ್ಕೆ. 60 ಸೆಕೆಂಡ್ಸ್ ಪ್ಲಸ್ ಹಾಫ್ ಆಲ್ಫಾ ಎಷ್ಟು ಬಂತು 4 ಪೈ ಇಂಟು ಆಲ್ಫಾ ಬದಲು 4 ಪೈ ಇಂಟು ಟಿ ಸ್ಕ್ವೇರ್ ಅಂದರೆ 16 ಸ್ಕ್ವೇರ್. ದಟ್ ದೇರ್ ಫೋರ್ ತೀಟಾ ವಿಲ್ ಬಿ ಈಕ್ವಲ್ ಟು 14 ಪೈ ಕರೆಕ್ಟಾ, ಪ್ಲಸ್ 2 16 ಸ್ಕ್ವೇರ್ ಇಸ್ 256. ಸೊ 256 ಇಂಟು ಈಸ್ 504 512 512 ಆಗುತ್ತೆ. 512 ಪೈ ಆಯಿತಾ. ದಿಸ್ ಮಚ್ ಆಫ್ ರೇಡಿಯನ್ಸ್, ಯಾಕಂದ್ರೆ ತೀಟಾ ತಾನೆ ರೇಡಿಯನ್ಸ್. ದೇರ್ ಫೋರ್ ತೀಟಾ ಈಸ್ ಈಕ್ವಲ್ ಟು 64ಗೆ 512 ಕೂಡಿದ್ರೆ ಇಟ್ ವಿಲ್ ಬಿ 1152 ಪೈ ರೇಡಿಯನ್ಸ್. ಅಂದರೆ 16 ಸೆಕೆಂಡಲ್ಲಿ ಇದು ಇಷ್ಟು ಆ್ಯಂಗಲ್ನ ಕವರ್ ಮಾಡುತ್ತೆ. ಎಷ್ಟು ಆ್ಯಂಗಲ್ನ 1152 ಪೈ ಎಷ್ಟು ಆ್ಯಂಗಲ್ನ ಕವರ್ ಮಾಡುತ್ತೆ ರೇಡಿಯನ್ಸ್. ಅವನು ಕೇಳಿದ ನಂಬರ್ ಆಫ್ ರೆವಲ್ಯೂಷನ್ಸ್. ದೇರ್ ಫೋರ್ ನಂಬರ್ ಆಫ್ ರೆವಲ್ಯೂಷನ್ಸ್ ರೇಡಿಯನ್ ಇದೆ, ನಮಗೆ ನಂಬರ್ ಆಫ್ ರೆವಲ್ಯೂಷನ್ಸ್ ಬೇಕು. ಎನ್ ಈಕ್ವಲ್ಸ್ ಸ್ಮಾಲ್ ಎನ್ ಅಥವಾ ಕ್ಯಾಪಿಟಲ್ ಎನ್. ದಟ್ ಇಲ್ಲಿ ನಿಮಗೆ ಗೊತ್ತು. ತೀಟಾ ಆ್ಯಂಗಲ್ 1152 ಪೈ. ಒಂದು ಸಲ ತಿರುಗಿದ್ರೆ ಎಷ್ಟು ರೇಡಿಯನ್ಸು 2 ಪೈ ಡಿವೈಡ್ ಬೈ 2 ಪೈ. ದಟ್ ವಿಲ್ ಬಿ ಈಕ್ವಲ್ ಟು ಪೈ ಮತ್ತು ಪೈ ಕ್ಯಾನ್ಸಲ್. 1152 ಬೈ 2 ಅಂದರೆ ದಟ್ ವಿಲ್ ಬಿ 576. ಎಷ್ಟು ಸಲ ತಿರುಗ್ತು ಅಂತ ಅದಕ್ಕೇನು ಯೂನಿಟ್ ಇಲ್ಲ. ಸೊ ಹಾಗಾದರೆ ಆ ಚಕ್ರ 16 ಸೆಕೆಂಡಲ್ಲಿ ಹೌದಾನೆ, ಆ ಚಕ್ರ 16 ಸೆಕೆಂಡಲ್ಲಿ 576 ಸಲ ತಿರುಗಿದೆ. 576 ಟೈಮ್ಸ್ ಅದು ಇಟ್ ಹ್ಯಾಸ್ ರೊಟೇಟೆಡ್ ಬೈ 576 ಟೈಮ್ಸ್ ಇನ್ 16 ಸೆಕೆಂಡ್ಸ್ ಹೌದಾನೆ. ಈ ಥರ ನೀನು ಫಾಲೋ ಮಾಡ್ಬೋದು ಆಯಿತಾ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್
ವಿಡಿಯೋ. ಸೊ ನೋಡೋಣ ನೆಕ್ಸ್ಟ್ ಚಾಪ್ಟರ್ ವಿ ಶಾಲ್ ಸ್ಟಾರ್ಟ್ ಫ್ರಮ್ ಟುಮಾರೋ. ಆದಷ್ಟು ಮ್ಯಾಕ್ಸಿಮಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಕೇಳ್ರಿ ಅಂತ, ಸರ್ ಕಷ್ಟಪಟ್ಟು ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಕೇಳಲ್ಲ ಅಂತ ಹೇಳಿ ಆಯಿತಾ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ವಿ ಶಾಲ್ ಸ್ಟಾಪ್ ಹಿಯರ್.